ನಮಸ್ಕಾರ. ಹಲವು ವರ್ಷಗಳ ಬಳಿಕ ನವಿಲೆ ಭಾಗಕ್ಕೆ ಹರಿದ ಹೇಮಾವತಿ ನೀರು ಮೊದಲ ಬಾರಿಗೆ ಚಾಲನೆ. ಚಿಕ್ಕನಾಯಕನಹಳ್ಳಿ. ಹಲವು ವರ್ಷಗಳ ಬಳಿಕ ಪ್ರಥಮ ಬಾರಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚುಂಗನಹಳ್ಳಿ, ಕೊಡಲಾಗರ, ದಬ್ಬೆಘಟ್ಟ, ಮೇಲನಹಳ್ಳಿ, ಮಾರಸಂದ್ರ ಹಾಗೂ ನವಿಲೆ ಕೆರೆ ಆಣೆಕಟ್ಟೆ ಭಾಗಗಳಿಗೆ ಹೇಮಾವತಿ ನೀರು ಹರಿಸುವ ಮಹತ್ವದ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ತಿಗಳನಹಳ್ಳಿ ಸಮೀಪದ ನಾಲೆಯಲ್ಲಿ ಗೋಡೆಕೆರೆ ಮಠದ ಪರಮಪೂಜ್ಯ ಶ್ರೀ 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 ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಶ್ರೀ ಸುರೇಶ್ ಬಾಬು ಸಿಬಿಯವರು ರೈತರೊಂದಿಗೆ ಸಂಪ್ರದಾಯಬದ್ಧವಾಗಿ ಗಂಗಾಪೂಜೆ ನೆರವೇರಿಸಿದರು. ಬಳಿಕ ನಾಲೆಗೆ ನೀರು ತಿರುಗಿಸುವ ಮೂಲಕ ಹೇಮಾವತಿ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಭಾಗಗಳಲ್ಲಿ ಈಗಾಗಲೇ ನೀರಿನ ಕೊರತೆ ಎದುರಾಗಿದ್ದು, ಹೇಮಾವತಿ ನೀರು ಹರಿಯುವುದರಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ಜಮೀನು ಬಿಟ್ಟುಕೊಟ್ಟು ಸಹಕರಿಸಿದ ರೈತರಿಗೆ ಈ ಸಂದರ್ಭದಲ್ಲಿ ತಾಲೂಕಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ವೇಳೆ ಕಂದಿಕೆರೆ ಭಾಗದ ಹೇಮಾವತಿ ನಾಲಾ ಕಾಮಗಾರಿಯು ಶೀಘ್ರದಲ್ಲೇ ಪ್ರಾರಂಭವಾಗಲಿದ್ದು, ಮುಂದಿನ ದಿನಗಳಲ್ಲಿ ಉಳಿದ ಕೆರೆಗಳಿಗೂ ಹಂತ ಹಂತವಾಗಿ ಹೇಮಾವತಿ ನೀರು ಹರಿಸುವ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಯಿತು. ರೈತರಿಗಾಗಿ ಶ್ರಮಿಸಿದವರಿಗೆ ಗೌರವ. ಗೋಡೆಕೆರೆ ಮಠದ ಪರಮಪೂಜ್ಯ ಶ್ರೀ 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 ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿವಿಧ ನೀರಾವರಿ ಹೋರಾಟ ಸಮಿತಿಗಳ ಸದಸ್ಯರು, ಸಂಘ ಸಂಸ್ಥೆಗಳ ಅಧ್ಯಕ್ಷರು, ನಾಲಾ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರನ್ನು ಗೌರವಿಸಲಾಯಿತು. ಹೇಮಾವತಿ ನೀರಾವರಿ ಕಾರ್ಯಕ್ಕಾಗಿ ಹೋರಾಟ ನಡೆಸಿದ ರೈತ ಸಂಘಟನೆಗಳು, ಸ್ವಾಮೀಜಿಗಳು, ಜನಪ್ರತಿನಿಧಿಗಳು, ರೈತ ಹೋರಾಟಗಾರರು ಹಾಗೂ ವಿವಿಧ ಹಂತಗಳಲ್ಲಿ ಸಹಕಾರ ನೀಡಿದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಲಾಯಿತು. ರೈತರೊಂದಿಗೆ ಆತ್ಮೀಯ ಚರ್ಚೆ ನಂತರ ಗ್ಯಾರೆಹಳ್ಳಿ ಸೇತುವೆ ಸಮೀಪ ರೈತರು ಹಾಗೂ ಸಾರ್ವಜನಿಕರೊಂದಿಗೆ ಬೆಳಗಿನ ಉಪಹಾರ ಸೇವಿಸಿದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರೈತರ ಬದುಕಿಗೆ ನೀರು ನಮ್ಮೆಲ್ಲರ ಸಂಕಲ್ಪ. ರೈತರ ಹಿತವೇ ನಮ್ಮ ಆದ್ಯತೆ. ನೀರೇ ನಮ್ಮ ಬದುಕಿನ ಜೀವನಾಡಿ. ಚಾನೆಲ್ ಎಲ್ಲ ಆಯಿತು. ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ನವಲೆಕೆರೆಗೆ ನೀರನ್ನು ಇವತ್ತೆಲ್ಲ ಬಿಡಲಾಗಿದೆ. ಎಲ್ಲ ರೈತರ ಸಮ್ಮುಖದಲ್ಲಿ ಮತ್ತು ನಮ್ಮ ಶಾಸಕರ ಒಂದು ಸಮ್ಮುಖದಲ್ಲಿ ಇವತ್ತು ನೀರನ್ನು ಬಿಡಲಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಆತ್ಮೀಯ ಎಲ್ಲ ರೈತ ಬಂಧುಗಳೇ, ನೀರಿನ ಹೋರಾಟಗಳು ಯಾವತ್ತೂ ಕೂಡ ಯಾವುದೇ ಒಂದು ಹೋರಾಟ ಇಲ್ಲದೆ ಯಾವುದು ಕೂಡ ನಮಗೆ ದಕ್ಕಲ್ಲ ಅಂತಕ್ಕಂಥದ್ದು ಮೊದಲಿಂದ ಕೂಡ ನೋಡಿದ್ದೇವೆ. ಒಂದು ಸಣ್ಣ ಪುಟ್ಟ ವಿಷಯದಿಂದ ಹಿಡಿದು ಸರ್ಕಾರನ ಓಲೈಸ್ತಕ್ಕಂಥದ್ದು, ಸರ್ಕಾರ ಗಮನ ಸೆಳೆಯೋ ರೀತಿಯಲ್ಲಿ ಇವತ್ತು ಪರಮ ಪೂಜ್ಯರುಗಳಿಂದ ಹಿಡಿದು ಎಲ್ಲ ರಾಜಕೀಯ ಪಕ್ಷದ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಇದಕ್ಕೆ ಅವರವ್ರದ್ದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರವ್ರ ಕಾಲದಲ್ಲಿ ಮಾಧುಸ್ವಾಮಿ ಅವ್ರ ಕಾಲದಲ್ಲಿ ಏನು ಮಾಡಬೇಕು ಅವ್ರು ಮಾಡಿದ್ದಾರೆ, ಕಿರಣ್ ಕುಮಾರ್ ಅವರು ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ, ಲಕ್ಕಪ್ಪನವ್ರು ಏನು ಮಾಡಬೇಕು ಅವರು ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡ ರೈತ ಸಂಘದವ್ರು ಇರ್ಬೋದು, ಹಿಂದೆ ಸತೀಶಣ್ಣ ಅವರೆಲ್ಲ ಸಂಘದವ್ರು ಇದ್ರು, ಅವ್ರು ಆ್ಯಕ್ಟಿವ್ ಆಗಿದ್ರು, ಅವರೆಲ್ಲ ಕೂಡ ಅಷ್ಟಿದಾಗಿ ಈಗ ಮಧು ಮತ್ತು ಸಂಘಟಕರೆಲ್ಲರೂ ಕೂಡ ನಮ್ಮೆಲ್ಲರನ್ನೂ ಕೂಡ ಸಂದರ್ಭಕ್ಕೂ ತಕ್ಕಂತೆ ನಮ್ಮನ್ನು ಎಚ್ಚರಿಸಿ ಕೆಲಸ ಮಾಡಲಿಕ್ಕೆ ಇವೆಲ್ಲ ಒಂದು ಪರಿಪಾಠ ಯಾವತ್ತೂ ಕೂಡ ಇರ್ತದೆ. ಶಾಶ್ವತವಾಗಿ ಹೋರಾಟಗಳು ಇರಬೇಕು, ಜೊತೆಗೆ ಕೆಲಸನೂ ಆಗಬೇಕು. ನಮ್ಮ ಉದ್ದೇಶ ಏನು ಸಂಪೂರ್ಣವಾಗಿ ಯಶಸ್ಸಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕೈ ಜೋಡಿಸಿದಂತೆ ಎಲ್ರಿಗೂ ಕೂಡ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಇದು ನೀರು ಹೇಮಾವತಿ ನೀರಿಂದು ನಾನು ಈಗಾಗಲೇ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದೇನೆ. ಯಾವುದೇ ಒಂದು ಯೋಜನೆ ತರಬೇಕಾದ್ರೆ ಮೊದಲು ಅದಕ್ಕೆ ಲ್ಯಾಂಡ್ ಅಕ್ವಿಷನ್ ಇದೆಲ್ಲ ಮುಗಿಸಿ ಯೋಜನೆ ಕೈಗೆತ್ಕೊಂಡ್ರೆ ಕಾಲಕ್ಕೆ ಸರಿಯಾಗಿ ಯೋಜನೆಗಳು ಮುಗಿಸೋಕ್ಕೆ ಸಾಧ್ಯ. ಬಿಟ್ಟರೆ ನೀವು ಮೊದಲು ಯೋಜನೆನ ಅನುಷ್ಠಾನಕ್ಕೆ ತಂದು ಆಮೇಲೆ ನೀವು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಇವೆಲ್ಲ ಮಾಡೋಕ್ಕೆ ಹೋದಾಗ ಇಂಥ ವಿಳಂಬಗಳಾಗೋದಕ್ಕೆ ಆಗ್ತಕ್ಕಂಥದ್ದು ಸಹಜ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಎಚ್ಚೆತ್ಕೊಂಡು ಸರ್ಕಾರಗಳು ಶೀಘ್ರವಾಗಿ ಕೆಲಸ ಆಗಬೇಕು. ಅಂದರೆ ಇಲ್ಲಾಂದರೆ ಸರ್ಕಾರಕ್ಕೂ ಹೊರೆ, ಪ್ರತಿದಿನ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಅದರದ ಅನುದಾನ ಹೆಚ್ಚು ಕೊಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಇವತ್ತು ಮಕ್ಕ ಮಾಡಬೇಕು ಅಂತಕ್ಕಂಥ ಇದನ್ನು ಮಾಡ್ತಾ ಇವತ್ತು ಮುಂದೆ ಕಟ್ಟಣಕವರೆಗೂ ಕೂಡ ಈಗಾಗಲೇ ಸಚಿವರನ್ನು ಕೂಡ ಮನವೊಲಿಸಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ನಾನು ಖಂಡಿತ ಕ್ರಮ ತಗೋತೀನಿ ಕೂಡ ಹೇಳಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲದನ್ನು ಕೂಡ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ನಮ್ಮ ನೀರಾವರಿ ಯೋಜನೆಗಳು ಏನಿದೆ ಎಲ್ಲದನ್ನು ಕೂಡ ಕೈಗೆತ್ಕೊಂಡು ಅವೆಲ್ಲ ಪರಿಪೂರ್ಣವಾಗಿ ಮುಗಿಯೋವರೆಗೂ ಕೂಡ ನಾವೆಲ್ಲರೂ ಕೂಡ ಜೊತೆಲಿರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮ
ನವಲೆ ಕೆರೆಗೆ ನೀರು ಬರ್ತಕ್ಕಂಥದ್ದು ಹಲವಾರು ದಿನಗಳಿಂದ ಬೇಡಿಕೆ ಇತ್ತು. ಅದು ಇವತ್ತು ನೀರು ಬಿಡಿಸ್ತಕ್ಕಂಥ ಕೆಲಸ ಆಗಿದೆ. ನಂತರ ಚಿಕ್ಕನಾಯಕನಹಳ್ಳಿಗೂ ಕೂಡ ಈಗ ಕೆಲಸವನ್ನು ಅಲ್ಲಿ ಆ ಭಾಗದಲ್ಲೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಕೂಡ ಶೀಘ್ರವಾಗಿ ಮಾಡಿಕೊಂಡು ಅಲ್ಲಿಂದ ಕಂದಕೆರೆ ಭಾಗಕ್ಕೂ ಕೂಡ ನೀರು ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಅದು ಹೋರಾಟವನ್ನು ಮುಂದುವರಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ 150 ಕೋಟಿ ಲೆಕ್ಕ ಇದನ್ನು ಮಾಡಿದ್ದಾರೆ. ಅದು ಎಷ್ಟರಾಗಲಿ, ಅದು ಎಸ್ಟಿಮೇಟ್ ಎಷ್ಟಿದೆ, ನಮಗೆ ಮುಂದಿನ ದಿನಗಳಲ್ಲಿ ಸರಾಗವಾಗಿ ನೀರು ಹರಿಬೇಕು ಅಂದರೆ ಕಟ್ ಆ್ಯಂಡ್ ಕವರ್ ಆದರೆ ಏಕೆಂದರೆ 10-16 ಮೀಟ್ರ್ವರೆಗೂ ಕೂಡ ಆಳ ಹೋಗಿರೋದ್ರಿಂದ ಮೇಲಿಂದ ಮಣ್ಣು ಬಿದ್ದರೆ ಮತ್ತೆ ಪ್ರತಿ ವರ್ಷವೂ ಕೂಡ ಇದೇ ಥರ ನಾವು ಅದನ್ನು ಅಚ್ಚುಕಟ್ಟು ಮಾಡಿಸ್ಕೊಂಡು ಮುಂದೆ ಹೋಗಬೇಕಾಗ್ತದೆ. ಅದರಿಂದ ಕಟ್ ಆ್ಯಂಡ್ ಕವರ್ ಆದರೆ ಒಳಗಡೆ ಸರಾಗವಾಗಿ ನೀರು ಹರಿಲಿಕ್ಕೆ ಸಾಧ್ಯ ಆಗ್ತದೆ. ಮೇಲೆ ಎಷ್ಟೇ ಮಣ್ಣು ಬಿದ್ದರೂ ನಮಗೆ ಆತಂಕ ಇಲ್ದಂಗೆ ನಾವು ನೀರನ್ನ ಹರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಲ್ಲಿ ಇದನ್ನು ಕೈ ಜೋಡಿಸಿ ಈ ಬೇಸಿಗೆನಲ್ಲಿ ಅದನ್ನು ಮಾಡಿ ಖಂಡಿತ ಕೂಡ ಅದನ್ನು ಸರ್ಕಾರದ ಇವತ್ತೇನು ಇದಕ್ಕೆ ಕೈ ಜೋಡಿಸಿದಂಥ ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ.